ಬಿಸಿಲ ಜಳಕ್ಕೆ ತತ್ತರಿಸಿದ ಕರ್ನಾಟಕ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಬಿಸಿಲ ಜಳಕ್ಕೆ ತತ್ತರಿಸಿದ ಕರ್ನಾಟಕ, ಕರುನಾಡಲ್ಲಿ ಜಲಕ್ಷಾಮದ ಭೀತಿ. ರಾಜ್ಯದ 90% ಕೆರೆಗಳಲ್ಲಿ ಬತ್ತಿದ ನೀರು. 6,000 ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು. ರಾಜ್ಯದಲ್ಲಿ ಒಟ್ಟು 36,678 ಕೆರೆಗಳಿವೆ. ಅಂತರ್ಜಲ ಕುಸಿತದಿಂದ ಜನರಿಗೆ ಸಂಕಷ್ಟ ಎದುರಾಗಿದೆ. ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವಿನ ಸಮಸ್ಯೆ ಎದುರಾಗಿದೆ. ಬರಗಾಲಕ್ಕೆ ತುತ್ತಾಗಿರುವ ರಾಜ್ಯದ 10,163 ಹಳ್ಳಿಗಳು. ರಾಜ್ಯದಲ್ಲಿ 10% ಕೆರೆಗಳಲ್ಲಿ ಮಾತ್ರ ನೀರು ಲಭ್ಯವಿದೆ. ಮಳೆಯಾಗದಿದ್ರೆ ಮೇ ಅಂತ್ಯದ ಒಳಗೆ ಹಲವು ಕೆರೆ ಬರಿದಾಗುವ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಬಿಸಿಲ ಜಳಕ್ಕೆ ಕರ್ನಾಟಕ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಕರುನಾಡಲ್ಲಿ ಜಲಕ್ಷಾಮದ ಭೀತಿ ಎದುರಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಈಗ 90% ಕೆರೆಗಳಲ್ಲಿ ನೀರು ಬತ್ತಿ ಹೋಗಿರುವಂಥದ್ದು. 6,000 ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರನ್ನ ಕೊಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ನೋಡೋದಾದ್ರೆ ಒಟ್ಟು 36,678 ಕೆರೆಗಳು ಇವೆ. ಅಂತರ್ಜಲ ಕುಸಿತದಿಂದ ಜನರಿಗೆ ಸಂಕಷ್ಟ ಎದುರಾಗಿದೆ. ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಮೇವು ಸಮಸ್ಯೆ ಕೂಡ ಎದುರಾಗಿರುವಂಥದ್ದು. ಒಟ್ಟಾರೆ ರಾಜ್ಯದಲ್ಲಿರುವಂತಹ 10,163 ಹಳ್ಳಿಗಳು ಬರಗಾಲಕ್ಕೆ ತುತ್ತಾಗಿವೆ. ರಾಜ್ಯದಲ್ಲಿ 10% ಕೆರೆಗಳಲ್ಲಿ ಮಾತ್ರ ನೀರು ಇರುವಂತಹದ್ದು. ಒಟ್ಟಾರೆ ಮೇ ಅಂತ್ಯದ ಒಳಗೆ ಮಳೆಯಾಗದಿದ್ರೆ ಹಲವು ಕೆರೆ ಬರಿದಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಎಲ್ಲೆಲ್ಲೂ ನೀರಿಗಾಗಿ ಹಾಹಾಕಾರ ಎಬ್ಬಿಸಿರುವಂಥದ್ದು. ಬೇಸಿಗೆ ಆರಂಭದಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಈಗ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಿಕ್ಕೆ ಡೆಸ್ಕ್ ಲೈವ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಓಂ ಪ್ರಕಾಶ್. ಓಂ ಪ್ರಕಾಶ್, ಬಿಸಿಲ ಜಳಕ್ಕೆ ಕರ್ನಾಟಕ ಸಂಪೂರ್ಣವಾಗಿ ತತ್ತರವಾಗಿದೆ. ನೀರಿಲ್ಲದೆ ಜನರು ಹಾಹಾಕಾರ ಸೃಷ್ಟಿ ಮಾಡಿದ್ದಾರೆ. ಏನಿದೊಂದು ಅಪ್ಡೇಟ್ಸ್? ಪಲ್ಲವಿ, ಮನುಷ್ಯನಿಗೆ ಬದುಕೋಕೆ ಮೂಲ ಆಧಾರವೇ ನೀರು. ನೀರಿಲ್ಲದೆ ಇದ್ರೆ ನಾವು ಯಾವುದೇ ಒಂದು ಸಿವಿಲೈಸೇಷನ್ ಅಂದರೆ ನಾಗರಿಕತೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮಗೆ ಈಗ ನೀರಿಗೆ ಎಷ್ಟೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂದರೆ, ಯಾವುದೇ ಒಂದು ನಗರ ಅಥವಾ ಈ ಹಳ್ಳಿ ಅಥವಾ ಪಟ್ಟಣ ಅಂದರೆ ಈ ನೀರಿನ ಮೂಲ ಏನು ಕೆರೆಗಳಿದ್ದಾವೆ, ಆ ಕೆರೆಗಳೇ ಬತ್ತು ಹೋಗ್ಬಿಟ್ಟಿದ್ದಾವೆ. ಅಂದರೆ ಬರೀ 10% ಅಷ್ಟು ಕೆರೆಗಳಲ್ಲಿ ಮಾತ್ರ ನೀರಿನ ಇದೆ ಅನ್ನೋ ಒಂದು ಸಂಗತಿನ ಅತ್ಯಂತ ಆಘಾತಕರ. ಯಾಕಂದರೆ 100ಕ್ಕೆ 100 ಕೆರೆ 50% ಕೆರೆನೂ ಅಲ್ಲ, ಬರೀ 10% ಕೆರೆಯಲ್ಲಿ ಮಾತ್ರ ನೀರಿದೆ. ನಮ್ಮ ಬೆಂಗಳೂರು ನಗರ ಮಹಾನಗರ ಇದು. ಇದರಲ್ಲಿ ಎಷ್ಟು ಕೋಟಿ ಜನಕ್ಕೆ ನೀರು ಬೇಕಾಗಿದೆ ಅಂತಂದರೆ, ಬೆಂಗಳೂರು ಒಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಈಗ ಹೀಟ್ ವೇವ್ನಿಂದ ಜನ ತತ್ತರಿಸ್ತಾ ಇದ್ದಾರೆ. ಇಡೀ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಹೇಳ್ತೀವಿ, ಹಾಗಾಗಿ ಇಡೀ ಜಗತ್ತು ಬಿಸಿಲು ಝಳದಿಂದ ತತ್ತರಿಸ್ತಾ ಇದೆ. ಅದ್ರ ನಡುವೆ ಮಳೆ ಬರ್ತಾ ಇಲ್ಲ. ಈಗ ಮಳೆ ಬರ್ದೇ ಇರೋದ್ರಿಂದ ಕೆರೆ ಎಲ್ಲ ಬತ್ತು ಹೋಗ್ಬಿಟ್ಟಿದ್ದಾವೆ. ಅದು ಎಷ್ಟು ಮಟ್ಟಿಗೆ ಬತ್ತು ಹೋಗ್ಬಿಟ್ಟಿದ್ದಾವೆ ಅಂದರೆ, ಬರೀ 10% ಕೆರೆಗಳಲ್ಲಿ ಮಾತ್ರ ನೀರಿದೆ. ಹೀಗಾಗಿ ಕುಡಿಯೋ ನೀರಿಗೆ ಈ ತಿಂಗಳಲ್ಲಿ ಏನಾದರೂ ಮಳೆ ಬರದೇ ಇದ್ದರೆ, ಕೆರೆಗಳು ತುಂಬದೇ ಇದ್ದರೆ, ಈ ಮನುಷ್ಯ ನೀರಿಲ್ಲದೆ ಒದ್ದಾಡ್ಬಿಟ್ಟು ಹೋಗ್ಬಿಡ್ತಾನೆ, ತುಂಬ ಸಾವುಗಳು ಉಂಟಾಗ್ತವೆ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಅಂತಂದರೆ ಅಂತರ್ಜಲ. ಈ ಅಂತರ್ಜಲ ಏನಿದೆ, ಈ ಕೆರೆಗಳು ತುಂಬದೇ ಇದ್ದರೆ ಅಂತರ್ಜಲ ತೀರನೇ ಕೆಳಮಟ್ಟಕ್ಕೆ ಹೋಗ್ಬಿಡುತ್ತೆ. ಈಗಾಗಲೇ ಬಾಗಲಕೋಟೆ ಮತ್ತು ಬಿಜಾಪುರ ಮುಂತಾದ ಕಡೆಗಳಲ್ಲಿ ಅಂತರ್ಜಲ
400ರಿಂದ 450 ಅಡಿ ಕೆಳಗಡೆ ಹೋಗಿದೆ ಅಂತ ಹೇಳಲಾಗ್ತಿದೆ. ಈ ರೀತಿ ಅಂತರ್ಜಲ ಕೆಳಗಡೆ ಹೋದ್ರೆ ಅಲ್ಲಿಂದ ನೀರು ಒಂದು ವೇಳೆ ನಾವು ಎತ್ತಿ ಕುಡಿದ್ರು ಅದು ಕಲುಷಿತ ಆಗಿರುತ್ತೆ. ಅಂದರೆ ಅಲ್ಲಿನ ಲವಣಗಳಿಂದ ಆ ಒಂದು ಏನು ಅಂತರ್ಜಲ ಅಷ್ಟು ಕೆಳಗಡೆ ಇರುತ್ತೆ, ಆ ಭೂಮಿಯ ಲವಣಗಳಿಂದ ಆ ನೀರು ಕಲುಷಿತ ಆಗಿ ಟಾಕ್ಸಿಕೇಷನ್ ಅಂದರೆ ವಿಷಯುಕ್ತವಾಗಿರುತ್ತೆ. ಆಗ ಆ ನೀರನ್ನು ನಾವು ಕುಡಿಯೋಕ್ಕಾಗಲ್ಲ. ಹೀಗಾಗಿ ತುಂಬಾನೇ ಈ ಮಳೆ ಬರದೇ ಇದ್ರೆ, ಈ ಕೆರೆಗಳು ತುಂಬದೇ ಇದ್ರೆ ತುಂಬಾನೇ ಮುಂದೆ ತೊಂದರೆ ಆಗುತ್ತೆ ಪಲ್ಲವಿ. ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಓಂ ಪ್ರಕಾಶ್.